ಯಾವಾಗ ನ್ಯೂ ಇಯರ್ ಸ್ಟಾರ್ಟ್ ಆಗಿ ಆಲ್ರೆಡಿ ಸೆಕೆಂಡ್ ಮಂತಲ್ಲಿ ಇದ್ದೀವಿ ಅಲ್ವಾ. ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ನೋಡಿ. ಶಿವರಾತ್ರಿ ಅಂತ ಅಂದ್ರೇ ಶಿವ ಶಿವ ಅಂತ ಬಿಸಿಲು ಸ್ಟಾರ್ಟ್ ಆಗುತ್ತಂತೆ. ಬಟ್ ಈ ಸರಿ ಬೆಂಗಳೂರಲ್ಲಿ ಮಾತ್ರ ಯಾವಾಗ ಬಿಸಿಲು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನಿಜ ತಾನೇ? ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇ ನಾನು ಶಿವರಾತ್ರಿಯ ಸ್ಪೆಷಲ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ತುಂಬ ಕಷ್ಟ ಅಂತ ಫೀಲ್ ಆಗೋ ಇದನ್ನು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದೇ ನಾನು ಹೇಳಿರೋ ಅಳತೆಗೆ ಕರೆಕ್ಟಾಗೆ ತೊಗೋಬೇಕು ಅಂತ ಏನಿಲ್ಲ. ಮನೇಲಿ ಯಾವ ಥರ ಜನ ಇದ್ದಾರೋ ಅದ್ರ ಮೇಲೆ ತೊಗೊಳ್ಳಿ. 2 ಕಪ್ಪು ನಾವು ರಾಗಿಯನ್ನು ತಗೊಂಡ್ರೆ ಅದಕ್ಕೆ ಒಂದು ಹಾಫ್ ಕಪ್ ಅಷ್ಟು ನಾನು ಅಕ್ಕಿ ಮತ್ತು ಗೋಧಿಯನ್ನು ಮಿಕ್ಸ್ ಮಾಡ್ತೀನಿ. ಕಲರು ತುಂಬ ಡಾರ್ಕಾಗಿ ಬರಲ್ಲ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಬೇಗ ಗಟ್ಟಿಯಾಗುತ್ತೆ. 1 ಡೇ ಪೂರ್ತಿ ನೆನೆಯಕ್ಕೆ ಬಿಟ್ಟಿದ್ದೆ. ಅಂದರೆ ಇವತ್ತು ಈವ್ನಿಂಗ್ ನಾವು ನೆನೆ ಹಾಕಿದ್ರೆ ನಾಳೆ ಈವ್ನಿಂಗ್ ಮಾಡ್ಕೊಳೋ ಥರ ನೆನೆ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ನೆನ್ಕೊಳುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಅದೇ ನೀರಲ್ಲಿ ಬಿಡಬಾರ್ದು. ಯಾವುದು ತೊಳೆದ್ಬಿಟ್ಟು ನೆನೆಸಿರ್ತೀವಲ್ಲ ಅದೇ ನೀರಲ್ಲಿ ಬಿಡಬಾರ್ದು. ಅದನ್ನು ಮತ್ತೆ ಮತ್ತೆ ವಾಶ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದಂಗೆ ಫೀಲ್ ಆಗುತ್ತೆ. ಈಗ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸರಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ರಾಗಿ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಸ್ವಲ್ಪ ಬಿಟ್ಕೊಳುತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪವಾಗಿ ರುಬ್ಕೊಂಡು ಅದನ್ನು ವೈಟ್ ಬಟ್ಟೆ ಸಹಾಯದಿಂದ ನಾನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಳ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಕಷ್ಟ ಅಂತ ಫೀಲ್ ಆಗುತ್ತೆ. ಯಾಕೆ ಬೇಕಿತ್ತಪ್ಪ ಇದನ್ನು ಮಾಡೋದು, ಏನಾದರೂ ಪಾಯಸನೋ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ರೆ ಬೇಡ ಆಗಿತ್ತಾ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನೀವು ನಂಬಲ್ಲ, ಮಾಡಿ ತಿನ್ನುವಾಗ ಟೇಸ್ಟ್ ಮಾತ್ರ ವಾವ್, ಇನ್ನೊಂದು ಮತ್ತೊಂದು ಹಾಕಿಸ್ಕೊಂಡು ತಿನ್ನೋಣ ಅನ್ನೋಷ್ಟು ಚೆನ್ನಾಗಿ ಬಂದಿರುತ್ತೆ. ಹಾಲು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾನು ಆಲ್ಮೋಸ್ಟ್ ತುಂಬ ನೀಟಾಗಿ ಹಿಂಡ್ಕೊಂಡಿದ್ದೀನಿ ನೋಡಿ. ಹಿಂಡಿದ್ದು ಈ ಥರ ಇರುತ್ತೆ. ಫುಲ್ ಎಷ್ಟೇ ನೀಟಾಗಿ ಸೋಸ್ಕೊಂಡ್ರು ಚಿಕ್ಕ ಪುಟ್ಟ ಕಸರು ಮಾತ್ರ ಇದ್ದೇ ಇರುತ್ತೆ. ಮತ್ತು ಅದನ್ನು ಬೇರೆದ್ರಲ್ಲಿ ಸೋಸ್ಕೊತೀನಿ. ಈ ಸರಿ ನಾನು ಜಾಗರಿ ಪೌಡ್ರು ತೊಗೊಂಬಂದಿದ್ದೆ. ಸೊ ಅದನ್ನು ನಾನು ಕರಗಿಸ್ಕೊಂಡು ಅದು ತುಂಬ ತಣ್ಣಗಾದ್ಮೇಲೆ ಹಾಲು ಜೊತೆಗೆ ಮಿಕ್ಸ್ ಮಾಡ್ತಿದ್ದೀನಿ. ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿಬಿಡಬೇಡಿ, ಸ್ವಲ್ಪ ತಣ್ಣಗಾದರೆ ಸಾಕು. ಆಮೇಲೆ ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಬಟ್ ತುಂಬ ನೀರಾಗಿಬಿಟ್ಟು ಕರೆಸ್ಕೋಬೇಡಿ, ಸ್ವಲ್ಪ ನೀರು ಹಾಕಿ ಕರೆಸ್ಕೊಳ್ಳಿ ಬೆಲ್ಲನ. ಅದನ್ನು ಇವಾಗ ಹಾಲಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೀವು ಒಂದ್ಸರಿ ಟೇಸ್ಟ್ನ ನೋಡ್ಬೋದು, ಸ್ವೀಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸ್ವೀಟ್ ಚೆನ್ನಾಗಿ ಆದಾದ್ಮೇಲೂ ಚೆನ್ನಾಗಿ ಕಲಿಸ್ಬೇಕು ಅದನ್ನು. ಯಾಕಂದರೆ ಅದು ಹಾಲಿಂದು ಗಟ್ಟಿ ಅಂಶ ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಕೂತ್ಬಿಟ್ಟಿರುತ್ತೆ. ಸೊ ನಾನು ನೋಡಿ ಇದು ತುಂಬ ಹೊತ್ತು ತಿರುಗಿಸ್ಬೇಕು, ಆಗೋದಿಲ್ಲ. ಅದಕ್ಕೆ ನಾನು ಕಟ್ಟೆ ಹತ್ತಿ ಶೆಲ್ಫ್ ಮೇಲೆ ಕೂತಿರ್ತೀನಿ. ಸೊ ಯಾರೆಲ್ಲ ಈಗ ಮಾಡ್ತೀರಾ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಚಕ್ಲಿ ಮಾಡುವಾಗ ಕೀಲ್ಸ ಏನಾದರೂ ಹೆವಿ ಐಟಮ್ಸ್ ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಕಟ್ಟೆ ಹತ್ತಿ ಕುತ್ಕೊಳೋದು ಅಭ್ಯಾಸ ಅಲ್ವಾ. ಗ್ಯಾಸ್ ಸ್ಟವ್ ಅಂತೂ ಕೆಳಗೆ ಇಟ್ಕೊಳಕ್ಕಾಗಲ್ಲ. ಬಟ್ ಆವಾಗಿಂದ ಲೈಫ್ ಸ್ಟೈಲ್ ಒಂಥರ ಚೆನ್ನಾಗಿರ್ತಿತ್ತಲ್ವ. ಈ ಥರ ಕಟ್ಟೆ ಹತ್ತಿ ಕೂರುವಾಗೆಲ್ಲ ನನಗೆ ನಮ್ಮ ಅಜ್ಜಿ ಮನೆ ನೆನಪಾಗುತ್ತೆ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಲೆ ಮುಂದೆ ಕುತ್ಕೊಂಡು ಎಲ್ಲರೂ ಅಲ್ಲೇ ಸೇರಿಕೊಂಡು ನಾವು ಅಷ್ಟು ಹಿಂಸೆ ಕೊಡ್ತಾಯಿದ್ವಿ. ಜಾಸ್ತಿ ನಂಗೆ ನೆನಪಾಗೋದು ಅವ್ರು ಹಪ್ಪಳ ಮಾಡೋದು, ಸೊಂಡಿಗೆ ಮಾಡ್ತಿದ್ದಿದ್ದು ಡೇಸ್ ನನಗೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ. ಆವಾಗೆಲ್ಲ ತುಂಬ ಚೆನ್ನಾಗಿತ್ತಲ್ವ. ಈಗ ನೋಡಿ ಗುರಾಡ್ತಾನೇ ಇರಬೇಕು, ಇದು ತಳ ಬಿಡ್ದಂಗೆ. ನಾನು ಬೇರೆ ಸ್ಟೀಲ್ ಪಾತ್ರೆ ತೊಗೊಂಡಿರೋದ್ರಿಂದ ತಳ ಹತ್ತುತ್ತೆ ಅಂತ ಕಂಟಿನ್ಯೂಯಸ್ ಗುರಾಡ್ತಾನೇ ಇದ್ದೆ. ಅದು ಗುರಾಡ್ತಾ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗಿ ಬರುತ್ತೆ. ನಾವು ಚೆನ್ನಾಗಿ ಗೂರಾಡಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನನ್ನ ಕೈಲೂ ಮಿಕ್ಸ್ ಮಾಡಿ ನಿಜವಾಗ್ಲೂ ಸಾಕಾಗೋಗಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಕೇಳಿದೆ. ಆಲ್ಮೋಸ್ಟ್ ಯಾವಾಗ ಕೆಲಸ ಮಾಡಬೇಕಾದ್ರೂ ಅವ್ರು ಹೆಲ್ಪ್ ಮಾಡ್ತಾರೆ. ಮತ್ತು ಕೆಲಸನ ನಾನು ಆಲ್ಮೋಸ್ಟು ಈವ್ನಿಂಗ್ ಟೈಮಲ್ಲೇ ಮಾಡ್ತೀನಿ. ಅಂದರೆ ನೈಟ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ತಿಂದರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ನನ್ನ ಮಗನೂ ಬಂದು ತರಲೆ ಸ್ಟಾರ್ಟ್ ಮಾಡಿದ್ದ. ಅವನ ಜೊತೆಗೂ ಸ್ವಲ್ಪ ತರಲೆ ಮಾಡಿ, ಯಾಕಂದರೆ ಗ್ಯಾಪ್ ತುಂಬ ಜಾಸ್ತಿ ಆಗೋಯ್ತಲ್ವ. ನಮ್ಮನ್ನು ತುಂಬ ಮಿಸ್ ಮಾಡ್ಕೋತಾರೆ. ಎಸ್ಪೆಷಲಿ ಅಮ್ಮಂದರು ಇರಲೇಬೇಕೇನೋ ಅನ್ನೋ ಥರ ಆಡ್ತಾ ಇರ್ತಾರೆ. ಸೊ ಅವನ ಜೊತೆಗೆ ಸ್ವಲ್ಪ ತರಲೆ ಮಾಡಿಕೊಂಡು ಮತ್ತು ನಮ್ಮ ಹಸ್ಬೆಂಡ್ ಜೊತೆಗೂ ಸ್ವಲ್ಪ ತರಲೆ ಮಾಡಿಕೊಂಡು ಕೊನೆಗೂ ಕೆಲಸ ಫೈನಲಿ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಬಂದಿತ್ತು. ಸ್ವಲ್ಪ ಅವರು ಸ್ವಲ್ಪ ನಾನು ಶಿಫ್ಟ್ ಮಾಡಿಕೊಂಡು ಇದು ಮಾಡ್ತೀವಿ. ಯಾವಾಗ ಕೆಲಸ ಮಾಡಿದ್ರೂ ಅಷ್ಟೇ ಒಬ್ಬರು ಹೆಲ್ಪ್ ಬೇಕಾಗತ್ತೆ ನನಗೆ. ಇವಾಗ ಇದಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ವಾಟರ್ನ ತಗೊಂಡು ಸ್ವಲ್ಪ ಕೀಲ್ಸನ ಹಾಕಿ ನೋಡಬೇಕು. ಅದು ಗಟ್ಟಿಯಾಗಿ ಒಂದೇ ಹತ್ರ ನಿಲ್ಲಬೇಕು. ಕರಗಿಬಿಟ್ಟು ನೀರಲ್ಲಿ ಹಾಕಿದ ತಕ್ಷಣ ಕರಗ್ತು ಅಂದರೆ ಇನ್ನೂ ಆಗಿಲ್ಲ ಅಂತ.
ಅದು ಹಾಕಿದ್ದು ಹೇಗಿರುತ್ತೋ ಹಾಗೆ ಗಟ್ಟಿಯಾಗಿ ಕೂರಬೇಕು. ಆಮೇಲೆ ಕೈಯಲ್ಲಿ ನಾವು ಬೇರ್ಪಡಿಸಿದ್ರೂ ಅದು ಬೇರೆ ಬೇರೆ ಆಗಿ ಬರಬೇಕು. ಇಷ್ಟೇ ಮಾಡಿರ್ತೀವಂತೆ. ಫೈನಲಿ ಇದಾಗ್ಬಿಟ್ಟಿದೆ ಅಂತ ಅಥವಾ ಗುರಾಡೋಕ್ಕಾಗ್ತಿಲ್ಲ ಅಂತ ಬೇಗ ತೆಗಿಬೇಡಿ, ಯಾಕಂದರೆ ಫುಲ್ ಅದು ಕಟ್ ಮಾಡಿದಾಗ ಪೀಸಸ್ ಥರ ಬರೋದೇ ಇಲ್ಲ. ಇಷ್ಟೆಲ್ಲ ಮಾಡಿದ್ದು ಕೂಡ ವೇಸ್ಟಾಗಿ ಹೋಗುತ್ತೆ. ಹಾಗಾಗಿ ಅದು ಫುಲ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ನಾನು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಚ್ಚಿ ಅದಕ್ಕೆ ಡಂಪ್ ಮಾಡ್ತಾಯಿದ್ದೀನಿ. ಡಂಪ್ ಮಾಡಿಬಿಟ್ಟು ಸ್ವಲ್ಪ ತುರಿದಿಟ್ಟಿರೋ ಅಂಥ ಕಾಯಿನ ಹಾಕ್ತಾಯಿದ್ದೀನಿ. ನಮ್ಮ ಅಮ್ಮ ಅವರೆಲ್ಲ ಗಸಗಸೆ ಯೂಸ್ ಮಾಡೋರು. ಗಸಗಸೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಮಾತ್ರ ಟೇಸ್ಟ್ ಅದ್ಭುತ ಅಂತಲೇ ಹೇಳ್ಬೋದು. ಟೇಸ್ಟ್ ಅದ್ಭುತ ಅಂತ ಇದ್ದೀರಾ, ಮತ್ತು ಯಾಕೆ ಹಾಕಿಲ್ಲ ಅಂತ ಕೇಳ್ಬೋದು. ಏನು ಮಾಡೋದು, ನನ್ನ ಮಕ್ಕಳು ಗಸಗಸೆ ಹಾಕಿದ್ರೆ ತಿನ್ನೋದೇ ಇಲ್ಲ. ಇಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀವಿ, ಆಲ್ಮೋಸ್ಟ್ ಅವರಿಗೋಸ್ಕರನೇ ಅಲ್ವಾ ನಾವೇನೇ ಆಗಲಿ ಮನೇಲಿ ಮಾಡೋದು. ನಮಗೋಸ್ಕರ ಅನ್ನೋದಕ್ಕಿಂತ ಅವರಿಗೆ ತಿಂತಾರಲ್ವ ಮಕ್ಕಳು ಅನ್ನೋ ಇಷ್ಟದಿಂದ ನಾವು ಮಾಡ್ತೀವಿ. ಹಾಗಾಗಿ ಗಸಗಸೆ ಹಾಕಿದ್ರೆ ಅವ್ರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಲಿಲ್ಲ. ಸೊ ಗಸಗಸೆ ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದನ್ನು ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ಕೆಲವೊಂದು ಕಡೆ ಮಾತ್ರ ಇದನ್ನು ಮಾಡಲ್ಲ. ಸೊ ಕೆಲವೊಂದು ಕಡೆ ಅಭ್ಯಾಸ ಇರೋರು ಆಲ್ಮೋಸ್ಟ್ ಅದಕ್ಕೆ ಗಸಗಸೆ ಹಾಕ್ತಾ ಇರ್ತಾರೆ. ಕೆಲವೊಬ್ಬರು ರಾಗಿನ ಜಿನ್ನ ಮಾಡಿಸ್ಕೊಂಡು ಆ ಹಿಟ್ಟಿಂದ ಮಾಡ್ತಾರೆ. ಎಸ್ಪೆಷಲಿ ನನಗೆ ಅದು ಇಷ್ಟ ಆಗಲ್ಲ, ಯಾಕಂದರೆ ನಾನು ಇದೇ ಥರ ಮಾಡ್ಕೊಬಂದಿರೋದ್ರಿಂದ ನನಗಿದೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅದು ಹಾಲು ತೆಗೆದಿರ್ತೀವಲ್ಲ, ಅದರಲ್ಲಿ ಹಂಗೆ ಸ್ವಲ್ಪ ಸರಿ ಥರ ಮಾಡಿಕೊಟ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ರಾಗಿ ಹಾಲನ್ನ ದಿನ ಕುಡಿಯೋದ್ರಿಂದನೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನು ನನ್ನ ಮಕ್ಕಳಿಗೋಸ್ಕರ ಕಾಯಿ ಕೊಬ್ಬರಿ ಏನೂ ಹಾಕ್ತೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಮಾಡಿಟ್ಟಿದ್ದೆ. ಅವ್ರು ನೈಟ್ ಊಟಕ್ಕೆ ತುಂಬ ಹಠ ಮಾಡ್ತಾಯಿದ್ರು ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನು ಫಸ್ಟ್ ಕಟ್ ಮಾಡಿ ಕೊಟ್ಟೆ ನಾನು ಅವರಿಗೆ. ಸೊ ಇನ್ನು ಉಳಿದಿದ್ದನ್ನ ಹಾಗೆ ಇಟ್ಬಿಟ್ಟು ನಾನು ಬೆಳಗ್ಗೆ ಕಟ್ ಮಾಡಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಚಾಕ್ಲೇಟ್ ಥರ ಫೀಲ್ ಆಗುತ್ತಂತೆ ಅವರಿಗೆ ಯಾವಾಗಲೂ ಇದನ್ನು ತಿನ್ನುವಾಗ. ನೀವೂ ಮನೇಲಿ ಖಂಡಿತ ಮಾಡಿ ನನಗೆ ಈ ಸರಿ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಮಕ್ಕಳು ಏನಂದ್ರು, ಚಾಕ್ಲೇಟ್ ಥರನೇ ಫೀಲ್ ಆಗುತ್ತಾ, ಅವ್ರಿಗೆ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು. ಸಖತ್ ಜಲ್ಲಿ ಥರ ಸೂಪರಾಗಿ ಬಂದಿತ್ತು ಮಾತ್ರ. ಯಾವಾಗ ಮಾಡಿದ್ರೂ ಕೀಲ್ಸ ಮಾತ್ರ ಯಾವಾಗಲೂ ಇದಾಗಿಲ್ಲ, ನನಗೆ ಚೆನ್ನಾಗೇ ಬಂದಿದೆ. ಅಂದರೆ ಏನಂದರೆ ವೆಯ್ಟ್ ಮಾಡಬೇಕು. ಆಮೇಲೆ ಈ ಥರ ಹಾಲು ತೆಗೆದು ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಶಿವರಾತ್ರಿಗೆ ಮಾತ್ರ ಯಾರೆಲ್ಲ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೀರೋ ಖಂಡಿತ ಮಿಸ್ ಮಾಡಿದೆ. ಈ ಶಿವರಾತ್ರಿಗೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಕಳೆದೋಗೋದು ಗ್ಯಾರಂಟಿ. ಆಮೇಲೆ ಶಿವರಾತ್ರಿ ಅಂದ ತಕ್ಷಣ ಬಿಸಿಲು ಸ್ಟಾರ್ಟ್ ಅಲ್ವಾ, ಆ ಬಿಸಿಲಲ್ಲಿ ಈ ಥರ ರಾಗಿ ಕೆಲಸ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ತುಂಬ ತಂಪಾಗಿರುತ್ತೆ. ನಮ್ಮ ಆರೋಗ್ಯ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತೆ. ಹಿಂದಿನ ಕಾಲದವರು ಈ ಟೈಮಿಗೆ ಇದೇ ಊಟ ಮಾಡಬೇಕು ಅಂತ ಯಾಕೆ ಮಾಡಿದ್ದಾರೆ ಅಂದರೆ, ಆ ಸಮಯ ಸಂದರ್ಭಕ್ಕೆ ಆ ಊಟ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ. ಅದಕ್ಕೆ ಅಲ್ವಾ ನಾವು ಸಂಕ್ರಾಂತಿಯಲ್ಲೂ ಕೂಡ ಎಳ್ಳು ಬೆಲ್ಲ ತಿನ್ನೋದು. ಯಾಕೆ ಅಂದರೆ ಆ ಟೈಮಲ್ಲಿ ಮೂಡ್ ಗಾಳಿ ಸ್ಟಾರ್ಟ್ ಆಗಿರುತ್ತೆ, ಬಾಡಿ ಎಲ್ಲ ಹೊಡೆದಿರುತ್ತೆ. ಸೊ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಅದರಲ್ಲಿ ಆಯಿಲ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಕೊಬ್ಬರಿ ಅದೆಲ್ಲ ತಿನ್ನೋದ್ರಿಂದ ಆಯಿಲ್ ಕಂಟೆಂಟ್ಸ್ ರಿಲೀಸ್ ಆಗಿ ಬಾಡಿ ಸ್ಮೂತಾಗಿರಲಿ ಅನ್ನೋ ಕಾರಣಕ್ಕೆ. ಅದೇ ರೀತಿಯಾಗಿ ಕೀಲ್ಸನೂ ಕೂಡ ಶಿವರಾತ್ರಿಯಲ್ಲಿ ತುಂಬ ಬಿಸಿಲು ಸ್ಟಾರ್ಟ್ ಆಗೋದ್ರಿಂದ ಬಾಡಿ ತಂಪಾಗಿರಲಿ, ದೇಹ ತಂಪಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಕೀಲ್ಸವನ್ನು ಮಾಡ್ತಾರೆ. ಸೊ ನೀವು ಕೂಡ ಈ ಶಿವರಾತ್ರಿಗೆ ಮಿಸ್ ಮಾಡದೆ ಕೆಲಸ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಒಂದು ಸ್ವಲ್ಪ ಬಿಸಿ ತುಪ್ಪನ ಹಾಕ್ಕೊಂಡು ತಿಂದು ಮತ್ತಷ್ಟು ಒಳ್ಳೆ ರೆಸಿಪಿಗೋಸ್ಕರ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.